ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೇನೆ ಅಂದ್ರೆ, ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್, ಇವತ್ತು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂದ್ರೆ ಕಾಂಗ್ರೆಸ್ ಸರ್ಕಾರದವರು ಮಾಡಿರುವಂತ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾಗಿರುವಂತ ಇವತ್ತು ಮಹಿಳೆಯರು ಅಂದ್ರೆ ನಮ್ಮ ಮನೆಯಲ್ಲಿರುವಂತ ಮಹಿಳೆಯರು ಇವತ್ತು ಉಚಿತವಾಗಿ ಪ್ರಯಾಣವನ್ನ ಮಾಡ್ಲಿಕ್ಕೆ ಇವತ್ತು ಆಧಾರ್ ಕಾರ್ಡ್ ಅನ್ನ ನಾವು ಬಳಸ್ತಾ ಇದೀವಿ. ಇದರ ಜೊತೆಗೆ ಆಧಾರ್ ಕಾರ್ಡ್ ಬದಲಾಗಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಸಂಪೂರ್ಣವಾಗಿ ಇವತ್ತು ಸರ್ಕಾರದಿಂದ ಇವತ್ತು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನುವಂತ ಒಂದು ಕಾರ್ಡ್ ಅನ್ನ ನಾವು ಏನ್ ಮಾಡ್ಬೇಕಾಗುತ್ತೆ, ಅರ್ಜಿಯನ್ನು ಸಲ್ಲಿಸಿ ನಮ್ಮ ಮನೆಯಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ನಾವು ಕೊಡ್ಬೇಕಾಗತ್ತೆ. ಆ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಅದರಿಂದ ಆಗುವಂತಹ ಪ್ರಯೋಜನಗಳೇನು, ಎಲ್ಲಿ ಹೋಗಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು, ಏನೆಲ್ಲ ದಾಖಲೆಗಳು ಬೇಕಾಗತ್ತೆ. ಇನ್ ಮುಂದೆ ನೀವು ಆಧಾರ್ ಕಾರ್ಡ್ ತಗೊಂಡು ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಇತ್ತು ಅಂದ್ರೆ ಎಲ್ಲಿ ಬೇಕಾದಲ್ಲಿ ಕೂಡ ನೀವೇನ್ ಮಾಡಬಹುದು, ಬಸ್ ಪ್ರಯಾಣ ಜೊತೆಗೆ ಇನ್ನು ಸಾಕಷ್ಟು ಯೋಜನೆಯ ಆ ಒಂದು ಕಾರ್ಡ್ ದಿಂದ ನೀವೇನ್ ಮಾಡಬಹುದು, ಲಾಭವನ್ನ ಪಡೆಯಬಹುದು. ಮೊದಲಿಗೆ ನಾವು ನೋಡೋದಾದ್ರೆ ಇವತ್ತು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಅದರ ಒಂದು ಪ್ರಯೋಜನಗಳನ್ನ ನಾವು ಸಂಪೂರ್ಣವಾಗಿ ನೋಡಿದಾಗ, ಓಕೆ, ಕೆಲವೊಂದಿಷ್ಟು ಮಾಹಿತಿಯನ್ನ ನಾವು ಸಂಪೂರ್ಣವಾಗಿ ನೋಡಿದಾಗ ಇಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಅವಾಗ ನಾವೇನ್ ಮಾಡಬಹುದು, ನಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅಂತ ಇರುತ್ತೆ, ಓಕೆ, ಇಂಟರ್ನೆಟ್ ಸರ್ಚ್ ಮಾಡುವಂತ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಂಡು ಇಲ್ಲಿ ನೀವೇನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಸೇವಾ ಸಿಂಧು ಅಥವಾ ಸೇವಾ ಸಿಂಧು ಪ್ಲಸ್ ಅಂತಾನು ಕೂಡ ಟೈಪ್ ಮಾಡಬಹುದು. ಈ ಒಂದು ಸೇವಾ ಸಿಂಧು ಮುಖಾಂತರ ಕೂಡ ನೀವೇನ್ ಮಾಡಬಹುದು, ಇವತ್ತು ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಇವತ್ತು ಸಪೋಸ್ ಇವತ್ತು ಸರ್ಕಾರದಿಂದ ಬರುವಂತ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಗೆ ನೀವೇನ್ ಮಾಡಬಹುದು, ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭವಾದಾಗ ನೀವು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂತ ಮಾಹಿತಿ ಕೂಡ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ. ಅವಾಗ ನಾನೇನ್ ಸರ್ಚ್ ಮಾಡ್ತೀನಪ್ಪ ಅಂದ್ರೆ ಇವತ್ತು ಗೃಹ ಲಕ್ಷ್ಮಿ ಅಂತ ಸರ್ಚ್ ಮಾಡ್ಕೊಳ್ಳೋಣ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ನೀವು ಯಾವ್ದಾದ್ರು ಒಂದು ಸೆಲೆಕ್ಷನ್ ಮಾಡ್ಕೊಬಹುದು ಅಥವಾ ಗೃಹಲಕ್ಷ್ಮಿ ಯೋಜನೆ ಅಂತ ಆಗಿರುತ್ತೆ. ಈ ರೀತಿಯಾಗಿ ಯಾವ್ದಾದ್ರು ಒಂದು ಯೋಜನೆ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತೀನಿ. ಇಲ್ಲಿಂದ ಗೃಹಲಕ್ಷ್ಮಿ ಯೋಜನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ವೆಬ್ಸೈಟ್ ಗೆ ನಾವು ಹೋಗ್ತೀವಿ. ಇದರ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ಮತ್ತೆ ಇದರಲ್ಲಿ ಸಾಕಷ್ಟು ಇನ್ನು ನಮಗೆ ವೆಬ್ಸೈಟ್ ಗಳು ಕೂಡ ಸಿಗತ್ತೆ, ನೋಡಬಹುದು. ಈ ರೀತಿಯಾಗಿ ಗೃಹಲಕ್ಷ್ಮಿ ಆಗಿರಬಹುದು, ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಿರುವಂತ ಎಲ್ಲ ತರದ ಒಂದು ಮಾಹಿತಿ ಕೂಡ ನಿಮ್ಗೆ ಸಂಪೂರ್ಣವಾಗಿ ಸಿಗ್ತಾ ಇರತ್ತೆ. ಹಾಗಾದ್ರೆ ನಾವೇನ್ ಮಾಡ್ಬೇಕಾಗತ್ತೆ, ಗೃಹಲಕ್ಷ್ಮಿ ಯೋಜನೆ ಅಪ್ಲೈ ಆನ್ಲೈನ್ ಅಂತ ಇರತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ನಮ್ಗೆ ಇನ್ನೊಂದು ಕೂಡ ನಮ್ಗೆ ಒಂದು ವೆಬ್ಸೈಟ್ ಕೂಡ ಸಿಗಬೇಕಾಗುತ್ತೆ. ಓಕೆ, ಆ ಒಂದು ವೆಬ್ಸೈಟ್ ಗೆ ನಾವು ಹೋಗ್ಬೇಕಾಗಿರುವಂತದ್ದು. ಜೊತೆಗೆ ಇಲ್ಲಿಂದ ಸೇವಾ ಸಿಂಧು ಹೋಮ್ ಪೇಜ್ ಅಂತ ಕಾಣಿಸ್ತಾ ಇರತ್ತೆ. ಈ ರೀತಿಯಾಗಿ ಸಾಕಷ್ಟು ಪೇಜ್ ಗಳು ಕೂಡ ಬರುತ್ತೆ. ನಾವು ಸೇವಾ ಸಿಂಧು ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿ ನೋಡೋಣ. ಇಲ್ಲಿಂದ ಆದ್ರೂ ನಾವೇನ್ ಮಾಡಬಹುದು, ಆ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವಂತ ಒಂದು ಪ್ರಕ್ರಿಯೆನ ನಮ್ಗೆ ಇಲ್ಲಿಂದ ಸಿಗತ್ತೆ ಅನ್ನುವಂಥದ್ದನ್ನ ನಾವು ನೋಡಬಹುದು. ಓಕೆ, ಇಲ್ಲೇನು ಹೇಳ್ಕೊಡ್ತಾರೆ, ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಗಳಾಗಿರ್ಬೋದು, ಗೃಹಲಕ್ಷ್ಮಿ ಯುವ ನಿಧಿ ಆಗಿರ್ಬೋದು, ಮತ್ತೆ ಇನ್ನಿಷ್ಟು ಬೇರೆ ಬೇರೆ ಅರ್ಜಿಗಳ ಸ್ಥಿತಿ ಕೂಡ ಆಗಿರ್ಬೋದು, ಅಥವಾ ಇದರಲ್ಲಿ ಏನಾದ್ರು ನಮ್ಗೆ ಲಿಂಕ್ ಸಿಕ್ತಿತ್ತು ಅಂದ್ರೆ ನಾವು ಡೈರೆಕ್ಟ್ ಆಗಿ ಇದರ ಮುಖಾಂತರ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಗ್ರಾಮ ಪಂಚಾಯತ್ ಜೊತೆಗೆ ಇಲ್ಲಿಂದ ನೋಡಬಹುದು ಇನ್ನೊಂದು ಗ್ರಾಮ ಪಂಚಾಯತ್ ಯಾರೆಲ್ಲ ತಗೋಬೇಕಂತ ಮಾಡಿದಿರೋ ಆಲ್ರೆಡಿ ಅರ್ಜಿಯನ್ನ ಕರೆದಿರ್ತಾರೆ, ಅದಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಅದೊಂದು ಮಾಹಿತಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಇದ್ರಲ್ಲೇ. ಓಕೆ, ಇದರಲ್ಲಿ ಬರ್ತಾ ಇಲ್ಲ ಸರ್ ಅಂದ್ರೆ ಇನ್ನೊಂದು ವೆಬ್ಸೈಟ್ ತೋರಿಸ್ಕೊಡ್ತೀನಿ ನಿಮ್ಗೆ. ಇಲ್ಲಿಂದ ಗ್ಯಾರಂಟಿ ಅಂತ ಅಥವಾ 5 ಯೋಜನೆ ಅಂತಾನು ಕೂಡ ನೀವು ಟೈಪ್ ಮಾಡ್ಕೊಂಡ್ರೆ ಸಾಕು. ಕರ್ನಾಟಕದ 5 ಯೋಜನೆ ಅಂತಾನು ಕೂಡ ಟೈಪ್ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಬರುತ್ತೆ ಅಂದ್ರೆ ಇನ್ನೊಂದು ವೆಬ್ಸೈಟ್ ಕೂಡ ಇಲ್ಲಿಂದ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಯೋಜನೆಗಳು ಕೂಡ ಸಿಗುತ್ತೆ. ಅವಾಗ ನಾವೇನ್ ಮಾಡಬಹುದು, ಪಂಚ ಗ್ಯಾರಂಟಿ ಯೋಜನೆ ಅಂತ ಬರುತ್ತೆ. ಇಲ್ಲಿ ಗ್ಯಾರಂಟಿ ಒಂದು ಗ್ರಾಂಟ್ ಸ್ಕೀಮ್ ಜನರೇಟ್ ಚೀಫ್ ಮಿನಿಸ್ಟರ್ ಅಂತ ಇದಿರುತ್ತೆ. ಇದರ ಮೇಲೆ ಏನಾದ್ರೂ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಓಕೆ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಇನ್ನೊಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಅಂದ್ರೆ ನಮ್ಗೆ ಸಂಪೂರ್ಣವಾಗಿ ಸರ್ಕಾರದ ಒಂದು ಇದರಲ್ಲಿ ಈ ಒಂದು ಯೋಜನೆಗಳಲ್ಲಿ ಬಂದಾಗ ಈ ಒಂದು 5 ಯೋಜನೆಗಳ ಒಂದು ಮಾಹಿತಿ ಕೂಡ ನಾವೇನ್ ಮಾಡಬಹುದು, ಇಲ್ಲಿ ಸಂಪೂರ್ಣವಾಗಿ ನೋಡಬಹುದು. ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಜೊತೆಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯಿಂದ ಏನೆಲ್ಲ ಲಾಭ ಸಿಗುತ್ತೆ ಅನ್ನುವಂಥದ್ದಾಗಿರ್ಬೋದು, ಜೊತೆಗೆ ಅನ್ನಭಾಗ್ಯ ಯೋಜನೆಯಿಂದ ಏನೆಲ್ಲ ಲಾಭ ಸಿಗುತ್ತೆ ಅನ್ನೋದು ನೋಡಬಹುದು. ಇಲ್ಲಿಂದ ಶಕ್ತಿ ಯೋಜನೆಯಿಂದ ನಾವು ಏನೆಲ್ಲ ಲಾಭ ಸಿಗುತ್ತೆ ಅನ್ನೋದು ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಯುವ ನಿಧಿ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲ ತರಹದ ಯೋಜನೆ ಬಗ್ಗೆ ನಾವು ಮಾಹಿತಿಯನ್ನು ಸಂಪೂರ್ಣವಾಗಿ ಓದ್ಕೊಂಡು ಇವತ್ತು ಶಕ್ತಿ ಸ್ಮಾರ್ಟ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್, ಯಾವ ರೀತಿಯಾಗಿ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ನಿಮ್ಗೆ ಆ ಒಂದು ವೆಬ್ಸೈಟ್ ಗೆ ಕೂಡ ಸಂಪೂರ್ಣವಾಗಿ ಹೋಗೋಣ. ನಾನೇನ್ ಮಾಡ್ತೀನಿ, ಇಲ್ಲಿಂದ ಇನ್ನೊಂದು ಪೇಜ್ ಕೂಡ ಓಪನ್ ಮಾಡ್ಕೊಂಡು ನಾನೇನ್ ಮಾಡ್ಬೇಕಾಗಿದೆ, ಇವತ್ತು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಶಕ್ತಿ ಸ್ಮಾರ್ಟ್ ಕಾರ್ಡ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ನಾನು ಹೊಸ ಪೇಜ್ ಅನ್ನು ಓಪನ್ ಮಾಡ್ಕೊಂಡು ಇಲ್ಲಿಂದ ಗ್ಯಾರಂಟಿ ಸ್ಕೀಮ್ ಕರ್ನಾಟಕ ಸರ್ಕಾರ ಅಂತ ಸರ್ಚ್ ಮಾಡ್ಕೋತೀನಿ. ಮಾಡಿದ ನಂತರ ಸಂಪೂರ್ಣವಾಗಿ ನಮ್ಗೆ ಆ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಗ್ಯಾರಂಟಿ ಸ್ಕೀಮ್ ಕರ್ನಾಟಕ ಸರ್ಕಾರ ಅಂತ ಇರುತ್ತೆ.
ನೀವೇನ್ ಮಾಡಬಹುದು, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನಮಗೆ ಇವತ್ತು ಕರ್ನಾಟಕ ಸರ್ಕಾರದವರು 5 ಗ್ಯಾರಂಟಿ ಯೋಜನೆಗಳ ಒಂದು ವೆಬ್ಸೈಟ್ ಕೂಡ ನಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಕೆ, ಓಪನ್ ಆದ ನಂತರ ನಮಗೆ ಸಂಪೂರ್ಣವಾಗಿ ಇವತ್ತು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಪ್ಲೈ ಮಾಡುವಂತ ಒಂದು ವೆಬ್ಸೈಟ್ ಗೆ ನಾವು ಬಂದಿದ್ದೀವಿ. ಅದರಲ್ಲಿ ಏನೆಲ್ಲ ಕೇಳುತ್ತೆ, ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಯಾವ ರೀತಿಯಾಗಿ ನಾವು ಅರ್ಜಿಯನ್ನು ಸಲ್ಲಿಸಬಹುದು, ಆನ್ಲೈನ್ ಅರ್ಜಿ ಪ್ರಾರಂಭ ಇದೆಯಾ ಅಥವಾ ಇಲ್ಲ ಅನ್ನೋದು ಕೂಡ ನಾವಿಲ್ಲಿ ಸಂಪೂರ್ಣವಾಗಿ ನೋಡಬಹುದು. ನೋಡಬಹುದು ಸಂಪೂರ್ಣವಾಗಿ ನಮಗೆ ಓಪನ್ ಆಗ್ತಿದ್ದಾನೆ. ಕರ್ನಾಟಕ ಸರ್ಕಾರ ಖಾತರಿ ಯೋಜನೆಗಳು ಅಂತ ಬಂದಿರುತ್ತೆ. ಇದರಲ್ಲಿ ಗೃಹಲಕ್ಷ್ಮಿ ಆಗಿರಬಹುದು, ಮತ್ತೆ ಬೇರೆ ಬೇರೆ ಗೃಹ ಜ್ಯೋತಿ ಆಗಿರಬಹುದು, ಎಲ್ಲವನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಅರ್ಜಿಯನ್ನ ಸಲ್ಲಿಸೋರು ಇದ್ದೀರಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಗೃಹ ಜ್ಯೋತಿ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಶಕ್ತಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನ್ ಹೇಳ್ಕೊಡ್ತಾರೆ, ಶಕ್ತಿ ನೋಂದಣಿ ಪ್ರಕ್ರಿಯೆ ಶೀಘ್ರದಲ್ಲೇ ಪ್ರಾರಂಭಿಸಲಾಗುವುದು. ಅಂದ್ರೆ ಇವತ್ತೆಲ್ಲ ನಾಳೆ ಸಂಪೂರ್ಣವಾಗಿ ಸ್ಮಾರ್ಟ್ ಕಾರ್ಡ್ ಕೊಡುವಂತ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳು ಆಧಾರ್ ಕಾರ್ಡ್ ಇದ್ರೆ ಸಾಕು. ನಿಮ್ಮ ಆಧಾರ್ ಕಾರ್ಡ್ ಒಂದಿತ್ತು ಅಂದ್ರೆ, ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇತ್ತು ಅಂದ್ರೆ ನೀವು ಶಕ್ತಿ ಸ್ಮಾರ್ಟ್ ಕಾರ್ಡ್ ಪಡೆದುಕೊಂಡು ಇನ್ನು ಮುಂದೆ ಬಸ್ ಪ್ರಯಾಣವನ್ನ ಆಧಾರ್ ಕಾರ್ಡ್ ಇಲ್ಲದೆ ಕೂಡ ನೀವು ಮಾಡಬಹುದು. ಓಕೆನಾ, ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಒಂದು ಮಾಹಿತಿಯನ್ನ ನಿಮಗೆ ಸಂಪೂರ್ಣವಾಗಿ ಆನ್ಲೈನ್ ಅರ್ಜಿ ಪ್ರಾರಂಭ ಆದ ತಕ್ಷಣ ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ಆ ಒಂದು ವಿಡಿಯೋನ ಮಾಡಿ ಸಂಪೂರ್ಣವಾಗಿ ನಿಮ್ಮೊಂದಿಗೆ ತಗೊಂಡ್ ಬರ್ತೀನಿ. ಬಟ್ ಈ ಒಂದು ವೆಬ್ಸೈಟ್ ನಿಮ್ಗೆ ನೆನಪಿರ್ಲಿ, ಯಾವುದೇ ಒಂದು ನಿಮ್ಮ ಅರ್ಜಿ ಸ್ಥಿತಿಯನ್ನ ತಿಳಿಬೇಕಾಗಿತ್ತು ಅಂದ್ರೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮತ್ತೆ ಬೇರೆ ಬೇರೆ ಯೋಜನೆಗಳ ಮಾಹಿತಿಯನ್ನ ನೀವು ನೋಡ್ಬೇಕಾಗಿತ್ತು ಅಂದ್ರೆ ಈ ರೀತಿಯಾಗಿ ನೀವೇನ್ ಮಾಡಬಹುದು, ವೆಬ್ಸೈಟ್ ಗಳ ಮೇಲೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ಓಕೆನಾ, ಓಕೆ, ಈ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸುವಂತದ್ದಿರತ್ತೆ. ಇವತ್ತು ಗೃಹ ಜ್ಯೋತಿಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ನೋಡಬಹುದು ಇಲ್ಲಿಂದ ಗೃಹ ಜ್ಯೋತಿ ಯೋಜನೆ ನೋಂದಣಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಬಂದಿರತ್ತೆ. ಗೃಹ ಜ್ಯೋತಿ ನೋಂದಣಿ ಡಿ ಲಿಂಕ್ ಅಂದ್ರೆ ನಾನು ತೆಗಿಬೇಕಾಗಿದೆ ಅಂದ್ರೆ ಕ್ಲಿಕ್ ಮಾಡಬಹುದು. ಶಕ್ತಿ ಯೋಜನೆ ಮೇಲೆ ಕ್ಲಿಕ್ ಮಾಡಿದಾಗ ಶಕ್ತಿ ಯೋಜನೆ ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ಪ್ರಾರಂಭವಾಗುತ್ತೆ. ಯುವ ನಿಧಿ ಯೋಜನೆ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಯುವ ನಿಧಿ ಯೋಜನೆ ಅರ್ಜಿ ಸಲ್ಲಿಸುವಂತಹ ಪೇಜ್ ಕೂಡ ನಮ್ಗೆ ಸಂಪೂರ್ಣವಾಗಿ ಓಪನ್ ಆಗ್ಬಿಡುತ್ತೆ. ಈ ರೀತಿಯಾಗಿ ನಾವೇನ್ ಮಾಡಬಹುದು, ಸರ್ಕಾರದವರು ಮಾಡಿರುವಂತಹ ಗ್ಯಾರಂಟಿ ಯೋಜನೆ ಒಂದು ಸ್ಕೀಮ್ ಅನ್ನ ನಾವು ಸಂಪೂರ್ಣವಾಗಿ ನೋಡಿಕೊಂಡು ಆ ಮುಂದಿನ ದಿನಗಳಲ್ಲಿ ಇವತ್ತೆಲ್ಲ ನಾಳೆ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಯೋಜನೆ ಪ್ರಾರಂಭವಾಗುತ್ತೆ. ನೀವು ಈ ಒಂದು ವೆಬ್ಸೈಟ್ ನೆನಪಿಟ್ಕೊಂಡು ಸೇವ್ ಮಾಡಿ ಇಟ್ಕೋರಿ. ಈ ಒಂದು ವೆಬ್ಸೈಟ್ ಗೆ ಬಂದು ನಿಮ್ಮ ಮೊಬೈಲ್ ಫೋನ್ ನಲ್ಲೇ ಕೇವಲ 5 ನಿಮಿಷದಲ್ಲಿ ನೀವೇನ್ ಮಾಡಬಹುದು, ಶಕ್ತಿ ಸ್ಮಾರ್ಟ್ ಕಾರ್ಡ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಸ್ಮಾರ್ಟ್ ಕಾರ್ಡ್ ಕೂಡ ನೀವೇನ್ ಮಾಡಬಹುದು, ಡೌನ್ಲೋಡ್ ಅನ್ನ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಆ ಒಂದು ಕಾರ್ಡ್ ಅನ್ನು ಕೊಟ್ರೆ ಇನ್ನು ಮೇಲೆ ಆಧಾರ್ ಕಾರ್ಡ್ ಇಲ್ಲದೆ ನೀವೇನ್ ಮಾಡಬಹುದು, ಉಚಿತವಾಗಿ ಬಸ್ ಪ್ರಯಾಣವನ್ನ ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಅನುವು ಮಾಡಿಕೊಡುತ್ತೆ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಇದೇ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ನಿಮ್ಮೊಂದಿಗೆ ತರ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಅನ್ನ ನೋಡಿ ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಕಲಿಯಬಹುದು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ